ಕಳ್ಳ ಕದೀಮರು, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು, ವ್ಯಾಪಾರಸ್ಥರು, ಕಾರ್ಪೊರೇಟ್ ಕಂಪನಿಗಳು ಇವತ್ತು ಬೆಲೆ ಜಾಸ್ತಿ ಮಾಡಿ ರೈತರ ಭೂಮಿಯನ್ನ ಇವತ್ತು ಸಂಪೂರ್ಣ ಖರೀದಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. 2013 ಭೂ ಸ್ವಾಧೀನ ಕಾಯ್ದೆ ಅಷ್ಟೋ ಇಷ್ಟೋ ಸ್ವಲ್ಪ ರೈತರಿಗೆ ಅನುಕೂಲ ಇತ್ತು, ಅದನ್ನ ಸಂಪೂರ್ಣ ರದ್ದು ಮಾಡಿ ಬ್ರಿಟಿಷ್ ಕಾಲದ ಭೂ ಸ್ವಾಧೀನ ಕಾಯ್ದೆ ತಂದು ಅದಲ್ಲದೆ KEDB, ನಗರಾಭಿವೃದ್ಧಿ, ಗೃಹ ಮಂಡಳಿಯಿಂದ ಈಗೆಲ್ಲ ಕಾಯ್ದೆಗಳನ್ನು ತಂದಿದ್ದಾರೆ. ಆಗಲೇ ನಾಗೇಂದ್ರ ಅವರು ಹೇಳಿದ್ದಾರೆ, ಅವೆಲ್ಲ ಭೂ ಸ್ವಾಧೀನ ಕಾಯ್ದೆಗಳು ಕೂಡ ರದ್ದಾಗಬೇಕು ಅಂತಕ್ಕಂಥದ್ದು ಈ ಸಮಾವೇಶದ ಒತ್ತಾಯ. ಈ ದಿನ ಭಾಳ ವಿಶೇಷವಾದಂಥ ದಿನ. ಇವತ್ತು ಸಂವಿಧಾನದ ದಿನವೂ ಕೂಡ ಹೌದು, ಒಪ್ಕೊಂಡಂಥ ದಿನವೂ ಕೂಡ ಹೌದು. ದೆಹಲಿ ಚಳವಳಿ ಏನು 13 ತಿಂಗಳು ಸತತವಾಗಿ ದೆಹಲಿ ಹೊರವಲಯದಲ್ಲಿ ಏನು ಸತತವಾಗಿ ಚಳವಳಿ ನಡೆದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನು ಮಣಿಸಿದಂಥ ದಿನವೂ ಕೂಡ ಹೌದು. ಆದ್ದರಿಂದ ಇವತ್ತು ಅಲ್ಲಿಂದ ಪ್ರಾರಂಭ ಆಗಿದೆ ಸಂಯುಕ್ತ ಕಿಸಾನ್ ಮೋರ್ಚಾ. ಎಲ್ಲ ರೈತ ಸಂಘಟನೆಗಳ ಒಕ್ಕೂಟ, JCTI, ಎಲ್ಲ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಶೋಷಿತ ವರ್ಗದ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ. ಈಗಾಗಲೇ ಕೇಂದ್ರ ಸರ್ಕಾರ ತರ್ತಕ್ಕಂಥ ರೈತ ವಿರೋಧಿ, ಕಾರ್ಮಿಕ ವಿರೋಧಿ ನೀತಿಗಳನ್ನು ನಾವು ಅಗ್ನಿಕುಂಡದಲ್ಲಿ ಹಾಕಿ ಸುಟ್ಟಾಕಿ ತಾವೆಲ್ಲರೂ ಕೂಡ ನೋಡಿದ್ದೀರಿ. ಆ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. 13 ತಿಂಗಳು ಹೋರಾಟ ಮಾಡಿದಾಗ ಬಾಕಿ ಉಳಿದಂಥ ಮುಖ್ಯವಾದಂಥ ವಿಚಾರ ಸ್ವಾಮಿನಾಥನ್ ವರದಿ ಪ್ರಕಾರ C2+50 ಉತ್ಪಾದನಾ ವೆಚ್ಚಕ್ಕೆ 50 ಸೇರಿಸಿ ರೈತನ ಉತ್ಪನ್ನದ ಎಲ್ಲ ಬೆಳೆಗಳಿಗೂ ಕೂಡ ಬೆಲೆ ಕೊಡಬೇಕು, ಮತ್ತು ಅದನ್ನು ಕಾನೂನುಬದ್ಧಗೊಳಿಸಬೇಕು ಅಂತಕ್ಕಂಥ ಹೋರಾಟ ಅವತ್ತಷ್ಟಕ್ಕೆ ನಿಂತಿತ್ತು. ಅದಾದಮೇಲೆ ಸಂಯುಕ್ತ ಹೋರಾಟದ ಇನ್ನೊಬ್ಬರು ಮುಖಂಡರು ಜಗದೀಶ್ ಸಿಂಗ್ ದಲ್ಲೇವಾಲ ಅವರು 45 ದಿನಗಳ ಅಮರಣಾಂತ ಉಪವಾಸ ಮಾಡಿ ಜೀವನ ಮರಣದ ಪ್ರಶ್ನೆಯಲ್ಲಿ ಕೇಂದ್ರ ಸರ್ಕಾರ ಆಶ್ವಾಸನೆ ಕೊಟ್ಟು ಮತ್ತೆ ಅವರ ಉಪವಾಸವನ್ನು ಮುಕ್ತಾಯ ಮಾಡಿದರು. ಅದಿನ್ನೂ ಹಾಗೇ ಇದೆ. ಆ ಕಾಯ್ದೆ ತರದೇ ಹೊರತು ನಾವಿಲ್ಲಿ ಮೆಕ್ಕೆಜೋಳಕ್ಕಾಗಿ, ತೊಗರಿಗಾಗಿ, ಹೆಸರಿಗಾಗಿ ಏನೇ ಹೋರಾಟ ಮಾಡಿದ್ರೂ ಕೂಡ ನಾವು ಜಯ ತೆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತಾವೆಲ್ಲರೂ ಮನಗಾಣಬೇಕು. ಅದು ಕಾನೂನುಬದ್ಧ ಮಾಡಿದರೆ ಯಾವಾಗ ಯಾವ ಬೆಲೆ MSPಗಿಂತ ಕುಸಿತ ಆಗುತ್ತೆ. MSP ಅಂದರೆ ನಮಗೆ ಅದು ಖರ್ಚು ಬರ್ತಕ್ಕಂಥ ಬೆಲೆ ಅಲ್ಲ, ನಾವು ಹಾಕಿರ್ತಕ್ಕಂಥ ಖರ್ಚು ವಾಪಸ್ ಬರ್ತಕ್ಕಂಥ ಬೆಲೆ ಅಲ್ಲ, ಕನಿಷ್ಠ ಬೆಂಬಲ ಬೆಲೆ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಕನಿಷ್ಠ ಬೆಂಬಲ ಬೆಲೆಗಾಗಿ ಇವತ್ತು ಹೋರಾಟಗಳು ನಡೀತಾ ಇದ್ದಾವೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ. ಭಾಳ ಮುಖ್ಯವಾಗಿ ಕರ್ನಾಟಕದಲ್ಲಿ 72 ಲಕ್ಷ ಟನ್ ಮೆಕ್ಕೆಜೋಳ ಬೆಳೆದಿದ್ದೀವಿ. 2600-700 ರೂಪಾಯಿ ಹೋದ ವರ್ಷ ಮಾರಾಟ ಮಾಡಿದ್ದೀವಿ. 2400 ರೂಪಾಯಿ ಕೇಂದ್ರ ಸರ್ಕಾರದ MSP ಬೆಲೆ ಇದೆ. ಇವತ್ತು ರಾಜ್ಯ ಸರ್ಕಾರ 10 ಲಕ್ಷ ಟನ್ ಖರೀದಿ ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದೆ.
10 ಲಕ್ಷ ಟನ್ ಒಂದು ಜಿಲ್ಲೆ ಜೋಳ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಸಂಪೂರ್ಣ ರೈತ ಉತ್ಪತ್ತಿ ಮಾಡಿರ್ತಕ್ಕಂಥ ಮೆಕ್ಕೆಜೋಳ ಅಷ್ಟೇ ಅಲ್ಲ, ಇವತ್ತು ಹೆಸರು 1200 1300 ಇತ್ತು, 870 MSP ಇದೆ. ಇವತ್ತು 400-500 ರೂಪಾಯಿ ಕೊಳ್ಳೋರಿಲ್ಲ. ಹಿಂಗೆ ಎಲ್ಲ ಬೆಳೆಗಳನ್ನು ಕೂಡ ಖರೀದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ತಮ್ಮ ಮೂಲಕ ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೀನಿ. ಕೇಂದ್ರದಲ್ಲಿ 3 ಕೃಷಿ ಕಾಯ್ದೆಗಳನ್ನು, ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದಾಗ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಜಾರಿಗೆ ತಂತು. ಇಲ್ಲಿ ಅವನ್ನ ಯಡಿಯೂರಪ್ಪ ವಾಪಸ್ ತಗೊಳ್ಳಿಲ್ಲ, ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ವಾಪಸ್ ತಗೊಳ್ಳಿಲ್ಲ. ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಹೇಳ್ತು ನಾವು ಈ ರೈತ ವಿರೋಧಿ ಕಾಯ್ದೆಯನ್ನು ವಾಪಸ್ ಪಡಿತೀವಿ ಅಂಥೇಳಿ. ಇವತ್ತಿನ ತನಕನೂ ಕೂಡ ಕಾಂಗ್ರೆಸ್ ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ. APMC ಕಾಯ್ದೆನ ಅರ್ಧಂಬರ್ಧ ಮಾಡಿದೆ, ಇನ್ನೂ ರೈತ ಪರ ಆಗಿಲ್ಲ. ಇವತ್ತು ಭೂ ಸುಧಾರಣಾ ಕಾಯ್ದೆ ಹಿಂದೆ ಉಳುವವನೇ ಭೂ ಒಡೆಯ ಅಂತ ಒಂದು ಕಾನೂನು ರಚನೆ ಆಯಿತು ದೇವರಾಜ ಅರಸು ಸರ್ಕಾರದಲ್ಲಿ. ಭೂ ಸುಧಾರಣಾ ಕಾಯ್ದೆಯಿಂದ ಉಳ್ಳವನೇ ಭೂ ಒಡೆಯ ಅಂತಕ್ಕಂಥ ಕಾನೂನು ಮಾಡಿದ್ದಾರೆ ಇವರು. ರೈತರ ಹತ್ರ ಭೂಮಿ ಉಳಿಯಲ್ಲ ಇನ್ನು ಆ ಕಾನೂನು ತಿದ್ದುಪಡಿ ಮಾಡದೆ ಹೋದರೆ ಭೂ ಸುಧಾರಣಾ ಕಾಯ್ದೆ ಅಂದರೆ ನಾನು ವಿವರ ಮಾಡೋದು ಹೇಳಲಿಕ್ಕೆ ಹೋಗಲ್ಲ. ರೈತ ಬಿಟ್ಟು ರೈತರು ಅಲ್ದವ್ರ ಭೂಮಿ ಕೊಳ್ಳಂಗಿಲ್ಲ ಅಂತಕ್ಕಂಥದ್ದು ಭೂ ಸುಧಾರಣಾ ಕಾಯ್ದೆ. ಅದನ್ನು ಸಂಪೂರ್ಣ 79A, B, 80 ಎಲ್ಲ ಸೆಕ್ಷನ್ನು ಕೂಡ ರದ್ದು ಮಾಡಿದರು. ಅದರ ಅರ್ಥ ಏನಪ್ಪ ಅಂದರೆ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು, ವ್ಯಾಪಾರಸ್ಥರು, ಕಾರ್ಪೊರೇಟ್ ಕಂಪನಿಗಳು ಇವತ್ತು ಬೆಲೆ ಜಾಸ್ತಿ ಮಾಡಿ ರೈತರ ಭೂಮಿಯನ್ನು ಇವತ್ತು ಸಂಪೂರ್ಣ ಖರೀದಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಸಿದ್ದರಾಮಯ್ಯನವರು ಒತ್ತಾಯ ಮಾಡಿದಾಗ ನಾವು ತೆಗಿತೀವಿ ಅಂತ 2.5 ವರ್ಷ ಕಾಲಹರಣ ಮಾಡಿದ್ದೀರಿ. ಇನ್ನು ಮುಂದಾದರೂ ಕಾಲಹರಣ ಮಾಡಬಾರ್ದು, ಆ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯವರಿಗೆ ತಮ್ಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಭೂ ಸ್ವಾಧೀನ ಕಾಯ್ದೆ 2013 ಭೂ ಸ್ವಾಧೀನ ಕಾಯ್ದೆ ಅಷ್ಟೋ ಇಷ್ಟೋ ಸ್ವಲ್ಪ ರೈತರಿಗೆ ಅನುಕೂಲ ಇತ್ತು. ಅದನ್ನು ಸಂಪೂರ್ಣ ರದ್ದು ಮಾಡಿ ಬ್ರಿಟಿಷ್ ಕಾಲದ ಭೂ ಸ್ವಾಧೀನ ಕಾಯ್ದೆ ತಂದು ಅದಲ್ಲದೆ KEDB, ನಗರಾಭಿವೃದ್ಧಿ, ಗೃಹ ಮಂಡಳಿಯಿಂದ ಈಗೆಲ್ಲ ಕಾಯ್ದೆಗಳನ್ನು ತಂದಿದ್ದಾರೆ. ಆಗಲೇ ನಾಗೇಂದ್ರ ಅವರು ಹೇಳಿದ್ದಾರೆ, ಅವೆಲ್ಲ ಭೂ ಸ್ವಾಧೀನ ಕಾಯ್ದೆಗಳು ಕೂಡ ರದ್ದಾಗಬೇಕು ಅಂತಕ್ಕಂಥದ್ದು ಈ ಸಮಾವೇಶದ ಒತ್ತಾಯ. ಇವತ್ತು ದೇವರಲ್ಲಿದು ನಾವು ಯಶಸ್ಸನ್ನು ಗಳಿಸಿದ್ದೀವಿ. ದೆಹಲಿ ಮಾದರಿ ಹೋರಾಟ ಮಾಡಿ ಯಶಸ್ಸನ್ನು ಗಳಿಸಿದ್ದೀವಿ. ಇವತ್ತು ಆನೆಕಲ್ಲು ಮತ್ತು ಬಿಡದಿ ಅದನ್ನು ಯಶಸ್ಸು ಗಳಿಸಬೇಕಾಗಿದೆ. ಆಗಲೇ ಹೇಳಿದರೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಇದೆ. ನೀವು ಯಾವುದೇ ಕಾರಣಕ್ಕೂ ಆಮಿಷಕ್ಕೆ ಒಳಗಾಗದೆ, ಅಲ್ಲಿ ರೈತರು ಯಾವುದೇ ಆಮಿಷಕ್ಕೆ ಒಳಗಾಗಿ ಸಂಘಟನೆ ಹೋರಾಟದಲ್ಲಿ ಒಡಕು ಬರ್ದಂಗೆ ನೀವು ಹೋರಾಟ ಮಾಡಿದರೆ ಅದರಲ್ಲೂ ಕೂಡ ಜಯಶೀಲರಾಗೇ ಆಗ್ತೀರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಒತ್ತಿ ಹೇಳ್ತಾ ಇದ್ದೇನೆ. ಇವತ್ತು ಬಗರುಕುಂ ಜಮೀನು ಭಾಳಷ್ಟು ಜನ ಬಡವರು ಬಗರುಕುಂ ಜಮೀನು ಮಾಡಿದ್ದಾರೆ. ಬಗರುಕುಂ ಅಂದರೆ ಏನು? ಈ ದೇಶದ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬದುಕುವ ಹಕ್ಕನ್ನು ಕೊಡಬೇಕು, ಅವನಿಗೆ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಸಂವಿಧಾನದಲ್ಲಿ ಇದೆ. ಇಲ್ಲಿಂದ ಬಂದಿರತಕ್ಕಂಥ ಯಾವ ಸರ್ಕಾರಗಳು ಕೂಡ ಪ್ರತಿಯೊಬ್ಬನಿಗೂ ಉದ್ಯೋಗ ಕೊಡಲಿಲ್ಲ, ಅವನಿಗೆ ಬದುಕುವ ಹಕ್ಕನ್ನು ಕಲ್ಪಿಸಿಕೊಡಲಿಲ್ಲ. ನಾವು ರೈತರು ಸಂವಿಧಾನನ ಜಾರಿ ಮಾಡಿದ್ದೀವಿ. ಸಂವಿಧಾನ ಜಾರಿ ಮಾಡಿ ನಾವೇ ಬದುಕುವ ಹಕ್ಕನ್ನು ಕಂಡ್ಕೊಂಡಿದ್ದೀವಿ ವಿನಃ ನಾವು ಬಗರುಕುಂ ಅನ್ನೋ ಪದನೇ ತೆಗಿಬೇಕು. ಬಗರುಕುಂ ಸಾಗುವಳಿ ಎಲ್ಲ ನಮ್ಮದು, ಸಾಚಾ ಹುಕ್ಕುಂ ನಮ್ಮದು.
ನಮ್ಮ ಹೊಟ್ಟೆಪಾಡಿಗಾಗಿ ಜೀವನಕ್ಕಾಗಿ ಸಾಗುವಳಿ ಮಾಡಿರ್ತಕ್ಕಂಥದ್ದು ನಾವು. ಯಾರೂ ಕೂಡ ಭಯ ಬೀಳಬಾರ್ದು. ಕರ್ನಾಟಕ ಸರ್ಕಾರ 26 ಲಕ್ಷ ಬಗರುಕುಂ ಅರ್ಜಿಗಳಲ್ಲಿ 18 ಲಕ್ಷ ಅರ್ಜಿಗಳನ್ನು ತಿರಸ್ಕಾರ ಮಾಡಿದೆ. ಇನ್ನು 8 ಲಕ್ಷ ಅರ್ಜಿಗಳು ಮಾತ್ರ ಪರಿಶೀಲನೆಯಲ್ಲಿದ್ದಾವೆ. ಏನೇನೋ ಆ ಕಾರಣ ನಾನು ವಿವರವಾಗಿ ಹೇಳಲಿಕ್ಕೆ ಹೋಗಲ್ಲ. ನಾವು ಯಾವ ಕಾರಣನೂ ಕೇಳಕ್ಕೆ ತಯಾರಿಲ್ಲ. ಯಾರ ಭೂಮಿ ಇಲ್ವೋ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲು ಎಬ್ಬರಿಸಬಾರ್ದು. ಒಕ್ಕಲು ಎಬ್ಬರಿಸೋಕ್ಕೇನಾದ್ರು ಸರ್ಕಾರ ಅರಣ್ಯ ಇಲಾಖೆಯವರು ಬಂದರೆ ಸಂಯುಕ್ತ ಹೋರಾಟ ನಿಮ್ಮ ಬೆನ್ನಿ ನಿಲ್ಲುತ್ತೆ. ಯಾವತ್ತು ನಿಮ್ಮ ಜೊತೆ ಇದೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೇನೆ. ಅರಣ್ಯದೊಳಗೂ ಕೂಡ ಸ್ವಲ್ಪ ಸಾಗುವಳಿ ಮಾಡಿದ್ದಾರೆ. ಅರಣ್ಯ ಅಂತ ಲಬೋ ಅಂತ ಹೊಯ್ಕೊಂತಾರೆ. ಇವತ್ತು ಕೋಲಾರ DFO ಉದ್ದಟದಿಂದ ವರ್ತನೆ ಮಾಡ್ತಾ ಇದ್ದಾರೆ. ಅವರಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕೋಲಾರ DFO ಸಂಯಮದಿಂದ ವರ್ತಿಸ್ಬೇಕು ರೈತರ ಹತ್ರನ, ಇಲ್ಲ ಅಂದರೆ ಪರಿಣಾಮ ನೆಟ್ಕ ಹಾಕಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ಇವತ್ತು ರಾಮನಗರ ಜಿಲ್ಲಾಧಿಕಾರಿ ಏನ್ರಿ ಅವರೇನು ಜಿಲ್ಲಾಧಿಕಾರಿ ಏನು ಬ್ರಿಟಿಷ್ ಸರ್ಕಾರದ ಜಿಲ್ಲಾಧಿಕಾರಿನೋ ಅಥವಾ ಪ್ರಜಾಪ್ರಭುತ್ವ ಸರ್ಕಾರ ಜಿಲ್ಲಾಧಿಕಾರಿನೋ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ. ರಾಮನಗರ ಜಿಲ್ಲಾಧಿಕಾರಿಗೆ ಎಲ್ಲ ಬೇಲಿ ಹಾಕ್ಕೊಂಡನಂತ ಅವನು 144 ಸೆಕ್ಷನ್ ಹಾಕಿ ಯಾರೇ ಚಳವಳಿಗಾರರು ಹೋಗಂಗಿಲ್ಲಂತೆ. 2 ಜನ 3 ಜನ ಬರ್ರಿ, ಅಲ್ಲೆಲ್ಲೋ 2 ಪರ್ಲಾಂಗ್ ದೂರದಲ್ಲಿ ಮನವಿ ಕೊಡ್ತೀವಿ, ಯಾರೋ ಬರ್ತಾರೆ ತಗೊಂಡೋಗ್ರಿ ಅಂತಾನಂತೆ. ಜಿಲ್ಲಾಧಿಕಾರಿಗಳಂದರೆ ಅವನು ನಮ್ಮ ಸೇವಕ, ನಾವು ಅವನಿಗೆ ಪಗಾರ ಕೊಡ್ತಾ ಇರೋರು. ಎಚ್ಚರಿಕೆ ಇರಲಿ, ನಾವು ಈ ದೇಶದ ಮಾಲೀಕರು. ಹುಷಾರ್, ನೀನೇನಾರು ಆ ರೀತಿ ವರ್ತನೆ ಮಾಡಿದರೆ ಒಂದು ದಿವಸ ಎಲ್ಲರೂ ರಾಮನಗರಕ್ಕೆ ನಾವು ಲಗ್ಗೆ ಹಾಕ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ನಾನು. ಒಂದು ನಿಮಿಷ ಪ್ಲೀಸ್. ಆಮೇಲೆ ಎಷ್ಟು ಜನರಿಗೆ ಇವತ್ತು ವಾಸಕ್ಕೆ ಯೋಗ್ಯವಾದಂಥ ನಿವೇಶನ ಇದೆಯೇನ್ರಿ? ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು, ಇನ್ನೂ ಪ್ರತಿಯೊಬ್ಬರಿಗೂ ನಿವೇಶನ ಕೊಡೋ ಯೋಗ್ಯತೆ ಈ ಸರ್ಕಾರಕ್ಕಾಗಿಲ್ಲ. ಆಮೇಲೆ ಎಲ್ಲರಿಗೂ ನಿವೇಶನ ಕೊಡಬೇಕು ನಾವು ಒತ್ತಾಯ ಮಾಡ್ತಾ ಇದ್ದೀನಿ. ಆಮೇಲೆ 1,40,000 1,20,000 ಯಾತಗಿರಿ ಬರುತ್ತೆ? ಅದು ಒಂದು ಫೌಂಡೇಶನಕ್ಕಾಗಲ್ಲ. ಯಾವುದೋ ಕಾಲದಾಗ ಕೊಡ್ತಕ್ಕಂಥ ಎಲ್ಲ ವಸತಿ ಯೋಜನೆಗಳಿಗೆ ಕೊಡ್ತಾ ಇದ್ದೀರಲ್ಲ, ಅದನ್ನು 5 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಬಡವರಿಗೆ ಕೊಡೋಕ್ಕಾಗಲ್ಲೇನ್ರಿ? ಲೂಟಿ ಹೊಡಿತೀರಲ್ಲ 5 ಲಕ್ಷ ರೂಪಾಯಿ. ಒಂದು ಬಡವ ಮನೆ ಕಟ್ಕೊಳಕ್ಕೆ ಅವನಿಗೆ 5 ಲಕ್ಷ ಕೊಡೋಕ್ಕಾಗಲ್ಲ, ಅಂದ್ರೆ ನಾಚಿಕೆಗೇಡು. ಆಮೇಲೆ ಇನ್ನೊಂದು ಮೈಕ್ರೋ ಫೈನಾನ್ಸ್. ಏನು ನಾಯಿ ಕೊಡೆ ಹುಟ್ಕೊಂಡಿದ್ದಾರೆ ಮೈಕ್ರೋ ಫೈನಾನ್ಸ್. ಅವರೇ ಕಷ್ಟದಲ್ಲಿರ್ತಕ್ಕಂಥ ನಮ್ಮ ಬಡವರಿಗೆ, ಕೂಲಿಕಾರರಿಗೆ ಮನೆಗೆ ಬಂದು ನಾನು ಸಾಲ ಕೊಡ್ತೀನಿ ಅಂತ ಕಾಡಿ ಬೇಡಿ ಸಾಲ ಕೊಟ್ಟು ಎಷ್ಟು ಬಡ್ಡಿ? 24%, 26%, 36% ಸುಸ್ತಿಯಾದರೆ ಯಾವ ದೇಶದಲ್ಲಿದೆ ಈ ಬಡ್ಡಿ? ಕರ್ನಾಟಕ ಸರ್ಕಾರ ಒಂದು ಕಾಯ್ದೆ ಮಾಡ್ತು, ಬಲವಂತದ ವಸೂಲಿ ಮಾಡಬಾರ್ದು ಅನ್ನೋ ಕಾಯ್ದೆ ಮಾಡ್ತೇವೆ ವಿನಃ ಬಡ್ಡಿ ಕಮ್ಮಿ ಮಾಡ್ತಕ್ಕಂಥ ಕಾಯ್ದೆ ಮಾಡಲಿಲ್ಲ. ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ, RBI ಕೆಳಗಡೆ, ರಿಸರ್ವ್ ಬ್ಯಾಂಕ್ ನೀತಿ ಕೆಳಗಡೆ ಎಲ್ಲ ಕಿರು ಹಣಕಾಸು ಸಂಸ್ಥೆಗಳು ಕೂಡ ಇವತ್ತು ಬರಬೇಕು. RBIನವ್ರು ಏನು ನಿರ್ದೇಶನ ಕೊಡ್ತಾರೋ ಅಷ್ಟೇ ಬಡ್ಡಿ ತಗೋಬೇಕು, ಅದೇ ರೀತಿ ಸಾಲ ಹಂಚಿಕೆ ಮಾಡಬೇಕು ಅಂತ ಒತ್ತಾಯನೂ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಆಯಿತು, ಅಕ್ರಮ ಸಕ್ರಮದಲ್ಲಿ ವಿದ್ಯುತ್ ಶಕ್ತಿ ಭಾಳಷ್ಟು ಜನ ಪಂಪ್ ಸೆಟ್ ಅರ್ಜಿ ಹಾಕಿದ್ದಾರೆ, ಅವ್ರಿಗೆ ಇನ್ನೂ ಸಕ್ರಮ ಮಾಡಿಕೊಟ್ಟಿಲ್ಲ. ಸಕ್ರಮ ಮಾಡಿಕೊಡ್ಬೇಕು. ಸ್ವಯಂ ಯೋಜನೆ ತಂದಿದ್ದಾರೆ, 1 ಎಕರೆ 2 ಎಕರೆ 4 ಲಕ್ಷ 5 ಲಕ್ಷ ಹಣ ತೆರಬೇಕು. ಇವತ್ತು ಯಾರಿಂದಲೂ ತಗೊಳಕ್ಕಾಗಲ್ಲ. ಆಮೇಲೆ ರಾತ್ರಿ ಹೊತ್ತು ಹಾವೋ ಚೇಳೋ ಬೆಳಗಿನ ಜಾವ 3 ಗಂಟೆ 12 ಗಂಟೆ ಕರೆಂಟ್ ಕೊಡ್ತಾ ಇದ್ದಾರೆ.
ಅಷ್ಟೊತ್ತಿನಾಗ ನಾವು ಹೊಲಕ್ಕೆ ಹೋಗೋಕ್ಕಾಗಲ್ಲ, ಏನಿದ್ರು ಹಗಲು 10 ತಾಸು ಕರೆಂಟ್ ಕೊಡಬೇಕು ಅಂತೇಳಿ ನಮಗೆ ಭಾಳ ನಮ್ಮ ಸಮಯ ಮುಗಿದಿದೆ, ಆದ್ರೂ ಜಾಸ್ತಿ ತಗೊಂಡಿದ್ದೀನಿ, ಎಲ್ಲರೂ ಕ್ಷಮಿಸಿ ಅಂತ ಹೇಳ್ತಾ, ಯಾವತ್ತೂ ಕೂಡ ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡಿದರೆ ಜಯ ಇದ್ದೇ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ